ನಮಸ್ಕಾರ. ಮುಖ್ಯಾಂಶಗಳು. ರಾಷ್ಟ್ರೀಯ ನಾಯಕರಿಂದ ರಾಜ್ಯದಲ್ಲಿಂದು ಚುನಾವಣಾ ಪ್ರಚಾರ. ಮಂಗಳೂರು, ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೋಲಾರ, ಚಿತ್ರದುರ್ಗ, ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಮತಯಾಚನೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಇಂದಿಗೆ 100 ವರ್ಷ. ಅಮೃತಸರದಲ್ಲಿ ಉಪರಾಷ್ಟ್ರಪತಿಯವರಿಂದ ಹುತಾತ್ಮರ ಸ್ಮರಣಾರ್ಥ ನಾಣ್ಯ, ಅಂಚೆ ಚೀಟಿ ಬಿಡುಗಡೆ. ರಂಗೇರಿದ ಸಾರ್ವತ್ರಿಕ ಚುನಾವಣಾ ಕಣ. ಸ್ವೀಪ್ ಸಮಿತಿಯಿಂದ ರಾಜ್ಯದ ಹಲವೆಡೆ ಮತದಾನ ಜಾಗೃತಿ. ಜಮ್ಮು ಕಾಶ್ಮೀರದ ಸೋಪಿಯಾನ್ನಲ್ಲಿ ಸೇನಾಪಡೆಯಿಂದ 2 ಭಯೋತ್ಪಾದಕರ ಹತ್ಯೆ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಇಂದೂ ಕೂಡ ರಾಜ್ಯದಲ್ಲಿ ಸರಣಿ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮೊದಲಿಗೆ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆಯಲಿರುವ ಬಿಜೆಪಿಯ ವಿಜಯ್ ಸಂಕಲ್ಪ ರ್ಯಾಲಿಯಲ್ಲಿ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ಇದಕ್ಕೆ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಮಧ್ಯಾಹ್ನ 3:30ಕ್ಕೆ ನಡೆಯಲಿದ್ದು, ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಸುನೀಲ್ ಕುಮಾರ್ ಸೇರಿದಂತೆ ಪ್ರಮುಖರು ನಿನ್ನೆ ಸಮಾವೇಶದ ವ್ಯವಸ್ಥೆ ಪರಿಶೀಲಿಸಿದರು. ನಾವು ಹೆಚ್ಚಿನ ಒಂದು ಪೊಲೀಸ್ ಭದ್ರತೆಯನ್ನು ನಾವು ಒದಗಿಸ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಆಯುಕ್ತ ಡಾ ಸಂದೀಪ್ ಪಾಟೀಲ್, ನಗರ ವ್ಯಾಪ್ತಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಲಾಗಿದೆ ಎಂದರು. ಸುಮಾರು 800ರಿಂದ ಅಧಿಕ ಬಸ್ಸಸ್ ಮತ್ತೆ ಬೇರೆ ಬೇರೆ ವಾಹನಗಳು ಏನು ನಗರಕ್ಕೆ ಪ್ರವೇಶ ಆಗುತ್ತೆ, ಅದರ ಬಗ್ಗೆ ಟ್ರಾಫಿಕ್ ನಿಯಂತ್ರಣ ಮಾಡುವಂಥದ್ದು ಮತ್ತೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುವಂಥದ್ದು. ಸೊ ಈ ರೀತಿ ಆದಂತ ನಾವು ಬಂದೋಬಸ್ತನ್ನು ಮಾಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸುನೀಲ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ವಿಜಯ್ ಸಂಕಲ್ಪ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದರು. ಜಿಲ್ಲೆಯಾದ್ಯಂತ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ 1861 ಬೂತ್ಗಳಿಂದ ಈ ರ್ಯಾಲಿಗೆ ಚೌಕಿದಾರರನ್ನ ಕರೆತರುವಂತಹ ಪ್ರಯತ್ನ ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸಿದ್ದೇವೆ. ನಮ್ಮ ನಿರೀಕ್ಷೆಯಂತೆ 1 ಲಕ್ಷಕ್ಕೂ ಹೆಚ್ಚು ಜನ ಈ ರ್ಯಾಲಿನಲ್ಲಿ ಭಾಗವಹಿಸುವಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಮತ್ತೊಂದೆಡೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಂಜೆ ಬಿಜೆಪಿ ರ್ಯಾಲಿ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ. ಇದಕ್ಕಾಗಿ ಸಕಲ ಸಿದ್ದತೆಗಳು ಪ್ರಗತಿಯಲ್ಲಿದ್ದು, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಪಿ ಮುರಳೀಧರ ರಾವ್, ಮುಖಂಡರಾದ ಆರ್ ಅಶೋಕ್, ಅರವಿಂದ ಲಿಂಬಾವಳಿ, ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಮತ್ತಿತರರು ಸಮಾವೇಶದ ವ್ಯವಸ್ಥೆ ಪರಿಶೀಲಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಚುನಾವಣಾ ರ್ಯಾಲಿಗೂ ಮುನ್ನ ತಮಿಳುನಾಡಿನ ಬಿಜೆಪಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ರಾಜ್ಯದಲ್ಲಿಂದು ಕಾಂಗ್ರೆಸ್ ಜೆಡಿಎಸ್ ಜಂಟಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಮೊದಲಿಗೆ ಕೋಲಾರಕ್ಕೆ ಭೇಟಿ ನೀಡಲಿರುವ ರಾಹುಲ್ ಗಾಂಧಿ ಮಧ್ಯಾಹ್ನ 12 ಗಂಟೆಗೆ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಚಿತ್ರದುರ್ಗ ಹಾಗೂ ಮಂಡ್ಯದ ಲೋಕಸಭಾ ಕ್ಷೇತ್ರವಾದ ಕೆಆರ್ ನಗರದಲ್ಲಿ ಜಂಟಿ ಸಮಾವೇಶ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರ್ಯಾಲಿಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ನಾಯಕರು ಭಾಗಿಯಾಗುವ ನಿರೀಕ್ಷೆಯಿದೆ. ಚಿತ್ರದುರ್ಗದಲ್ಲಿ ರಾಹುಲ್ ಗಾಂಧಿ ಸಮಾವೇಶಕ್ಕಾಗಿ ನಿನ್ನೆ ಕಾಂಗ್ರೆಸ್ ಮುಖಂಡ ಎಚ್ ಆಂಜನೇಯ ಮತ್ತಿತರರು ಸಿದ್ದತೆ ಪರಿಶೀಲಿಸಿದರು. ಬಳಿಕ ಆಂಜನೇಯ, ಬೃಹತ್ ವೇದಿಕೆಯನ್ನು ನಿರ್ಮಿಸಲಾಗಿದ್ದು, ಪಕ್ಷದ ಅಭ್ಯರ್ಥಿಗಳ ಪರ ರಾಹುಲ್ ಗಾಂಧಿ ಪ್ರಚಾರ ನಡೆಸಲಿದ್ದಾರೆ ಎಂದು ತಿಳಿಸಿದರು. ಶ್ರೀಮಾನ್ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ. ಇವತ್ತು ಭವ್ಯವಾದಂತಹ ಒಂದು ಪೆಂಡಲ್ ಇದೆ. ಫಸ್ಟ್ ಟೈಮ್ ಚಿತ್ರದುರ್ಗದಲ್ಲಿ ಇಷ್ಟೊಂದು ಬೃಹತ್ ಆಗಿರ್ತಕ್ಕಂಥ ಒಂದು ಟೆಂಟ್ ಅನ್ನ ಬಹಳ ತುರ್ತಾಗಿ, ಇದು ಬಹಳ ಆಧುನಿಕವಾಗಿದೆ. ಇದು ಬಹಳ ಅದ್ದೂರಿಯಾಗಿದೆ ಪೆಂಡಲ್ಲು. ಇಲ್ಲಿ ಸುಮಾರು ಒಂದು 25,000 ಚೇರ್ ಅನ್ನು ಹಾಕ್ಸ್ಬೇಕಂತ ಇದ್ದೇವೆ. 1 ಲಕ್ಷ ಜನ ನಾವು ಸಂಘಟನೆ ಮಾಡ್ತಕ್ಕಂಥ ನಮ್ಮ ಕಾರ್ಯಕರ್ತರು ಸ್ವಯಂ ಆಗಿ ಬರಲಿಕ್ಕೆ ಇಡೀ ಪಾರ್ಲಿಮೆಂಟ್ ಕ್ಷೇತ್ರಾದ್ಯಂತ ಪಾವಗಡ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಇಂದಿಗೆ 100 ವರ್ಷ. ಈ ಹಿನ್ನೆಲೆಯಲ್ಲಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಇಂದು ಪಂಜಾಬಿನ ಅಮೃತಸರದಲ್ಲಿ ಐತಿಹಾಸಿಕ ಸ್ಮಾರಕ ಸ್ಥಳಕ್ಕೆ ಭೇಟಿ ನೀಡಿ ಹುತಾತ್ಮರಿಗೆ ಗೌರವ ಸಲ್ಲಿಸಲಿದ್ದಾರೆ. ಬಳಿಕ ಅವರು ಸ್ಮರಣಾರ್ಥ ನಾಣ್ಯ ಮತ್ತು ಅಂಚೆ ಚೀಟಿ ಬಿಡುಗಡೆ ಮಾಡಲಿದ್ದಾರೆ.
1919 ಏಪ್ರಿಲ್ 13ರಂದು ಬ್ರಿಟಿಷರು ಜಾರಿಗೆ ತಂದ ರೌಲಟ್ ಆಕ್ಟ್ ವಿರೋಧಿಸಿ ಪಂಜಾಬ್ನ ಅಮೃತಸರದಲ್ಲಿರುವ ಜಲಿಯನ್ ವಾಲಾಬಾಗ್ ಉದ್ಯಾನದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದರು. ಈ ವೇಳೆ ಬ್ರಿಟಿಷ್ ಸೇನೆಯ ಜನರಲ್ ಡಯರ್ ಆದೇಶದ ಮೇರೆಗೆ ಬ್ರಿಟಿಷ್ ಸೇನೆ ಹೋರಾಟಗಾರರ ಮೇಲೆ ನಿರಂತರ ಗುಂಡು ಹಾರಿಸಿದ ಪರಿಣಾಮ ಮಕ್ಕಳು, ಮಹಿಳೆಯರು ಸೇರಿದಂತೆ ಸಾವಿರಾರು ಮಂದಿ ಪ್ರಾಣತ್ಯಾಗ ಮಾಡಿದ್ದರು. ಸ್ವಾತಂತ್ರ್ಯ ಹೋರಾಟದ ಘಟನೆಗಳಲ್ಲಿ ಜಲಿಯನ್ ವಾಲಾಬಾಗ್ ಒಂದು ಪ್ರಮುಖ ಘಟ್ಟವಾಗಿದೆ. देखते ही देखते वो कुआं भी लाशों से भर गया। जलियांवाला बाग की दीवारों पर गोलियों के निशान आज भी चीख चीख कर ब्रिटिश राज में हुए इस कत्लेआम की कहानी। ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಟ್ವೀಟ್ ಸಂದೇಶದಲ್ಲಿ ಇಂದಿಗೆ 100 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರು ಜಲಿಯನ್ ವಾಲಾಬಾಗ್ನಲ್ಲಿ ಹುತಾತ್ಮರಾಗಿದ್ದರು. ಆ ಭಯಾನಕ ಹತ್ಯಾಕಾಂಡ ನಾಗರಿಕ ಸಮಾಜದಲ್ಲಿ ಒಂದು ಕಪ್ಪು ಚುಕ್ಕೆ. ಆ ದಿನವನ್ನು ಭಾರತ ಎಂದಿಗೂ ಮರೆಯಲು ಕಷ್ಟ ಸಾಧ್ಯ. ಹೋರಾಟದಲ್ಲಿ ಅಮರರಾದವರಿಗೆ ನಾವು ಗೌರವ ಸಲ್ಲಿಸುವುದು ಅಗತ್ಯ ಎಂದು ತಿಳಿಸಿದ್ದಾರೆ. ಟ್ವೀಟ್ ಮೂಲಕ ಹುತಾತ್ಮರ ಬಲಿದಾನವನ್ನು ಸ್ಮರಿಸಿರುವ ಪ್ರಧಾನಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ಶೌರ್ಯ ಮತ್ತು ತ್ಯಾಗ ಮರೆಯಲಾಗದಂತಹದ್ದು. ಅವರ ಸ್ಮರಣೆ ನವಭಾರತದ ನಿರ್ಮಾಣಕ್ಕೆ ಮತ್ತಷ್ಟು ಪರಿಶ್ರಮದಿಂದ ಶ್ರಮಿಸಲು ಸ್ಫೂರ್ತಿದಾಯಕ ಎಂದು ಹೇಳಿದ್ದಾರೆ. ಇಂದು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನವಮಿ. ಶ್ರೀರಾಮನವಮಿ ಅಂಗವಾಗಿ ದೇಶಾದ್ಯಂತ ರಾಮನ ಸ್ಮರಣೆ ನಡೆಯುತ್ತಿದ್ದು, ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. ವಿವಿಧ ಶ್ರೀರಾಮನ ದೇಗುಲಗಳಲ್ಲಿ ಭಕ್ತರು ಸರತಿ ಪಡೆಯುತ್ತಿದ್ದಾರೆ. आपने बताया कि 9 दिन की नवरात्रि होती है, उसमें अष्टमी तक से ज्यादा जो भक्त हैं वो इस कारण से भी आए हुए थे और सुबह ही इस दिन लोग दर्शन करते हैं। और ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶ್ರೀರಾಮನವಮಿಯ ಶುಭಾಶಯ ಕೋರಿದ್ದಾರೆ. ಲೋಕಸಭಾ ಚುನಾವಣೆ ನಿಮಿತ್ತ ರಾಮನಗರ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಮತದಾನ ಜಾಗೃತಿಗಾಗಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಿನ್ನೆ ಏರ್ಪಡಿಸಲಾಗಿತ್ತು. ಕಡ್ಡಾಯ ಸಾರ್ವಜನಿಕರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ತದನಂತರ ಕಿರು ನಾಟಕ, ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಮತದಾನದ ಮಹತ್ವದ ಕುರಿತು ತಿಳಿಸಲಾಯಿತು. ಸಿ ವಿಜಿಲ್ ಮತ್ತೆ ಚುನಾವಣಾ ಆಪ್ ಮುಖಾಂತರ ಎಲ್ಲ ಪಿಡಬ್ಲ್ಯೂಡಿ ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಸ್ವೀಪ್ ಸಮಿತಿಯ ಮುಖ್ಯಸ್ಥ ಮುಲ್ಲೈಬ್ ಮಹಿಲನ್ ಯುವ ಮತದಾರರಿಗೆ, ನಾಗರಿಕರಿಗೆ, ವಿಶೇಷ ಚೇತನರಿಗೆ ಅರಿವು ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದರು. ಸುಗಮವಾದ ಒಂದು ನೈತಿಕ ಚುನಾವಣೆ ನಡೆಸಲು ನಮ್ಮ ಜೊತೆ ನಾವೆಲ್ಲ ಅನ್ಕೊಂಡ ಸ್ವೀಪ್ ಸಮಿತಿ ದಿವ್ಯಾಂಗ ವಿಭಾಗದ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರ ಪ್ರಕಾಶ್ ಜಯರಾಮ್ ಈ ಕ್ಷೇತ್ರದಲ್ಲಿ 100% ಮತದಾನವಾಗಬೇಕೆಂಬ ಉದ್ದೇಶದಿಂದ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಮತದಾನ ಆಗಲೇಬೇಕು ಅಂತ ನಾವು ಎಲ್ಲರನ್ನು ಕೇಳ್ಕೊಂಡು ಇಷ್ಟೊಂದು ಪ್ರೋಗ್ರಾಮ್ ಅಲ್ಲವೇ. ಮತ್ತೆ ಇನ್ನೊಂದೇನೆಂದ್ರೆ ನಮಗೆ ದಾನದಲ್ಲಿ ಮುಖ್ಯ ದಾನ ಮತದಾನ. ಒಳ್ಳೆ ನಾಯಕ, ಒಂದು ಒಳ್ಳೆ ರಾಷ್ಟ್ರ ಕಟ್ಟಲು ನಮಗೆ ಒಂದು ಉತ್ತಮ ಅವಕಾಶ ಇದು. ಯಾವುದೇ ದುಡ್ಡಿನ ಆಮಿಷಕ್ಕೋಸ್ಕರ ಇದೇ ವೇಳೆ ವಿದ್ಯಾರ್ಥಿಗಳು ಮತದಾನ ಮಾಡುವ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ನಮ್ಮ ನಾಯಕರನ್ನ ಸುಸಜ್ಜಿತವಾಗಿ ಆರಿಸುವಂತ ಹಕ್ಕು ನಮ್ದು. ನಮ್ಮ ಓಟನ್ನ ಮಾರಾಟಕ್ಕೆ ಇಡಬೇಡಿ. ಇದು ನಮ್ಮ ಹಕ್ಕು, ನಾವು ಚಲಾಯಿಸಲೇಬೇಕು. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಒಂದು ವ್ಯವಸ್ಥೆ. ಈ ಭಾರತದಲ್ಲಿ ಆಳಿಸಿಕೊಳ್ಳುವವರೇ ತಮ್ಮನ್ನು ಆಳುವ ಪ್ರಜಾಪ್ರತಿನಿಧಿಯನ್ನು ಆರಿಸಿಕೊಳ್ಳುವಂತಹ ವ್ಯವಸ್ಥೆ ನಾವು ದುಡ್ಡಿಗೆ ಹಣಕ್ಕೆ ಮಾತನಾಡೋದು. ಏಕೆಂದ್ರೆ ಇದು ನಮಗೆ ಹಕ್ಕನ್ನ ಬರೀ ಭಾರತ ಆ ದೇಶದ ಪ್ರಜೆಗೆ ಮಾತ್ರ. ಬೇರೆ ದೇಶದವ್ರು ಬಂದು ಓಟ್ ಹಾಕ್ತೀನಿ ನಮ್ಗೆ ಹಕ್ಕು ಕೊಡಿ ಅಂದ್ರೆ ಕೊಡಲ್ಲ. ನಮಗ್ ಸಿಕ್ಕಿರೋಂತ ಈ ಹಕ್ಕನ್ನ ಲೋಕಸಭಾ ಚುನಾವಣೆ ಅಂಗವಾಗಿ ದಾವಣಗೆರೆಯ ಜಯದೇವ ವೃತ್ತದ ಬಳಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ನಿನ್ನೆ ಮತದಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರು, ವಿವಿಧ ಪಕ್ಷಗಳ ಸ್ಥಳೀಯ ಮುಖಂಡರು ಪಾದಯಾತ್ರೆ ಮೂಲಕ ಸಾರ್ವಜನಿಕರಿಗೆ ಕರಪತ್ರ ಹಂಚಿ ಮತದಾನದ ಅರಿವು ಮೂಡಿಸಿದರು. ಮತದಾನ ಪ್ರಜಾಪ್ರಭುತ್ವದಲ್ಲಿ
ಬಳಿಕ ಡಿಡಿ ನ್ಯೂಸ್ನೊಂದಿಗೆ ಶಿವಮೂರ್ತಿ ಮುರುಘಾ ಶರಣರು ದೇಶದ ಪ್ರಗತಿಗೆ ಮತದಾನ ಅತ್ಯಂತ ಮುಖ್ಯ, ಹಾಗಾಗಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ತಮ್ಮ ಹಕ್ಕು ಚಲಾಯಿಸಬೇಕು ಎಂದು ಹೇಳಿದರು. ಒಂದು ಸುಭದ್ರ ಸರ್ಕಾರವನ್ನ ತಂದುಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಮತದಾನ ಪ್ರಕ್ರಿಯೆಯಿಂದ ಯಾರೂ ಸಹ ಹಿಂದೆ ಬೀಳಬಾರದು. ವೋಟ್ ಮಾಡುವಂತ, ಮತ ಚಲಾಯಿಸುವಂತ ಒಂದು ಸಂದರ್ಭವನ್ನ ತಂದುಕೊಂಡಾಗ ಮಾತ್ರ ಆ ಪ್ರಜೆಗೆ ಆಯ್ಕೆಯಾಗಿರುವಂತ ಅಥವಾ ಆಳುವವರನ್ನ ಕೇಳುವಂತ ಒಂದು ಅಧಿಕಾರ ಬರುತ್ತೆ, ಒಂದು ನೈತಿಕತೆ ಬರುತ್ತೆ. ಯಾವುದೇ ಇದೇ ವೇಳೆ ವಿವಿಧ ಪಕ್ಷಗಳ ಸ್ಥಳೀಯ ಮುಖಂಡರು ಮತದಾನದ ಮಹತ್ವ ಸಾರಿದರು. ಎಲ್ಲ ಧರ್ಮದವರು ಬಂದು ಮತದಾನ ಮಾಡಿ ಸಕ್ಸಸ್ಫುಲ್ ಮಾಡ್ಬೇಕಂತ ಹೇಳಿ ಮನವಿ ಮಾಡ್ತಿದ್ದೇನೆ. ನಾವು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸಹಿತ ಒಟ್ಟಾರೆ ನೀವು ಯಾರಿಗಾದ್ರೂ ಮತದಾನ ಮಾಡ್ರಿ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತೆಲ್ಲರಿಗೂ ಜನರುಗಳಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಸುಂದರವಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ಹೊಂದಿರುವಂತಹ ನಮ್ಮ ಭಾರತ ದೇಶದಲ್ಲಿ ಸರ್ಕಾರವನ್ನ ನಾವೇ ಚುನಾಯಿಸುವಂತಹ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಭಾಗಿಗಳಾಗಬೇಕು. ಮೊದಲು ನನ್ನ ಮತ ಮಾರಾಟಕ್ಕಿಲ್ಲ ಅನ್ನೋ ಒಂದು ಘೋಷಣೆಯೊಂದಿಗೆ ಸರ್ವರು ತಮ್ಮ ಮತದಾನವನ್ನ ಚಾಚು ತಪ್ಪದೆ ಮಾಡಬೇಕು. ಮುಕ್ತ ಹಾಗೂ ಪಾರದರ್ಶಕ ಚುನಾವಣೆಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಹರೀಶ್ ಕುಮಾರ್ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮತದಾನ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕಾಗಿದೆ. ಸಾಮಾನ್ಯ ಸೌಲಭ್ಯಗಳಾದ ಭೂತಕನ್ನಡಿ, ವಿಶೇಷ ಚೇತನರಿಗಾಗಿ ಗಾಲಿ ಕುರ್ಚಿ, ಯಾವುದೇ ರಾಜಕೀಯ ಪಕ್ಷಪಾತವಿರದ ಎನ್ಎಸ್ಎಸ್ ಮತ್ತು ಎನ್ಸಿಸಿಯ ಸ್ವಯಂ ಸೇವಕರನ್ನು ನೇಮಿಸುತ್ತೇವೆ ಎಂದರು. ನಿರೀಕ್ಷಣಾ ಕೊಠಡಿಗಳನ್ನು ನಿರ್ಮಿಸಲು ಆದೇಶ ನೀಡಿದ್ದು, ಮತಗಟ್ಟೆಯ ಸಮೀಪ ವಾಹನ ನಿಲುಗಡೆ ವ್ಯವಸ್ಥೆ, ಮಹಿಳೆಯರಿಗೆ ಮತ್ತು ಹಿರಿಯ ನಾಗರಿಕರಿಗಾಗಿ ವಿಶೇಷ ಸಾಲು ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದರು. ಸಪರೇಟ್ ಪಾರ್ಕಿಂಗ್ ಫೆಸಿಲಿಟಿ, ಪೋಲಿಂಗ್ ಸ್ಟೇಷನ್ ಹತ್ತಿರ ಸಪರೇಟ್ ಕ್ಯೂ ಮಹಿಳೆಯರಿಗೆ ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ ಇದು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಈ ಡ್ರೈ ರನ್ ನಲ್ಲಿ ಏನಾಗುತ್ತೆ ಅಂದ್ರೆ ಉತ್ತರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಚುನಾವಣಾ ಸ್ವೀಟಪ್ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ರೋಷನ್ ಸ್ವಯಂ ಸೇವಕರಿಗೆ ವಿಆರ್ಡಬ್ಲ್ಯೂ ಮತ್ತು ಎಂಆರ್ಡಬ್ಲ್ಯೂ ಎಂಬ ಒಂದು ವಿಶೇಷ ಲಾಗಿನ್ ವ್ಯವಸ್ಥೆ ಮಾಡಲಾಗಿದೆ. ಈ ತಂತ್ರಾಂಶದಲ್ಲಿ ಸ್ವಯಂ ಸೇವಕರು ಯಾವ ಮತದಾರರನ್ನು ಮತಗಟ್ಟೆಗೆ ಕರೆದುಕೊಂಡು ಹೋಗಿದ್ದಾರೆ ಎಂಬುದು ತಿಳಿಯುತ್ತದೆ ಎಂದು ತಿಳಿಸಿದರು. ಅವರು ಪಿಕಪ್ ಮಾಡಿದ್ದಾರೆ, ಅವರು ಹೋಗಿ ವೋಟ್ ಮಾಡಿದಾರಾ, ವಾಪಸ್ ಮನೆಗೆ ನಾವು ತಂದು ಡ್ರಾಪ್ ಮಾಡಿದೀವ ಅಂತ ಅವರು ಡೀಟೇಲ್ಸ್ ಫಿಲ್ಅಪ್ ಮಾಡ್ತಾರೆ. ಫಿಲ್ಅಪ್ ಮಾಡಿದ ತಕ್ಷಣ ನಮಗೆ ಗ್ರೀನ್ ಇರುವಂತ ಒಂದು ಲೈಟ್ ನಮ್ಮ ಗೂಗಲ್ ಮ್ಯಾಪ್ ಅಲ್ಲಿ ಬ್ಲೂ ಆಗ್ಬಿಡುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಷ್ಯಾ ಸರ್ಕಾರದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದಿ ಅಪೋಸ್ಟೈಲ್ ಸಂದಿದೆ. ಭಾರತ ಮತ್ತು ರಷ್ಯಾ ನಡುವಿನ ವಿಶೇಷ ವ್ಯೂಹಾತ್ಮಕ ಪಾಲುಗಾರಿಕೆಯನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ನರೇಂದ್ರ ಮೋದಿ ಅವರ ಅದ್ವಿತೀಯ ಕೊಡುಗೆಯನ್ನು ಪರಿಗಣಿಸಿ ಈ ಪರಮೋಚ್ಚ ಗೌರವ ನೀಡಲಾಗಿದೆ ಎಂದು ರಷ್ಯಾ ರಾಯಭಾರಿ ಕಚೇರಿ ತಿಳಿಸಿದೆ. ಕಳೆದ 3 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರಿಗೆ ಸಂದಿರುವ 7ನೇ ಅಂತಾರಾಷ್ಟೀಯ ಪುರಸ್ಕಾರ ಇದಾಗಿದೆ. ಜಮ್ಮು ಕಾಶ್ಮೀರದ ಸೋಫಿಯಾನ್ ಜಿಲ್ಲೆಯಲ್ಲಿ ಉಗ್ರರು ಮತ್ತು ಯೋಧರ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು, 2 ಭಯೋತ್ಪಾದಕರನ್ನು ಸೇನಾಪಡೆ ಹತ್ಯೆಗೈದಿದೆ. ಇನ್ನು ಕೆಲ ಉಗ್ರರು ಅಡಗಿರುವ ಶಂಕೆ ಇದ್ದು, ಯೋಧರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು ನಿನ್ನೆ ನಡೆದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅವರು ಚೀನಾದ ಕಾಯ್ ಯಾನ್ಯಾನ್ ವಿರುದ್ಧ 21-13, 17-21 ಮತ್ತು 21-10 ಅಂತರದಲ್ಲಿ ಜಯಗಳಿಸಿ 4ರ ಘಟ್ಟ ತಲುಪಿದರು. ಸೆಮಿಫೈನಲ್ಸ್ ಪಂದ್ಯದಲ್ಲಿ ಪಿವಿ ಸಿಂಧು ಜಪಾನ್ನ ನಜೋಮಿ ಒಕುಹಾರ ವಿರುದ್ಧ ಸೆಣಸಲಿದ್ದಾರೆ. ಈ ಮಧ್ಯೆ ಮತ್ತೊಂದು ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಭಾರತದ ಸೈನಾ ನೆಹ್ವಾಲ್ ಹಾಗೂ ಕಿಡಂಬಿ ಶ್ರೀಕಾಂತ್ ಪರಾಭವಗೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ನಾಯಕರಿಂದ ರಾಜ್ಯದಲ್ಲಿಂದು ಚುನಾವಣಾ ಪ್ರಚಾರ. ಮಂಗಳೂರು, ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೋಲಾರ, ಚಿತ್ರದುರ್ಗ, ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಮತಯಾಚನೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಇಂದಿಗೆ 100 ವರ್ಷ. ಅಮೃತಸರದಲ್ಲಿ ಉಪರಾಷ್ಟ್ರಪತಿ ಅವರಿಂದ ಹುತಾತ್ಮರ ಸ್ಮರಣಾರ್ಥ ನಾಣ್ಯ, ಅಂಚೆ ಚೀಟಿ ಬಿಡುಗಡೆ. ರಂಗೇರಿದ ಸಾರ್ವತ್ರಿಕ ಚುನಾವಣಾ ಕಣ. ರಾಜ್ಯದ ಹಲವೆಡೆ ಮತದಾನ ಜಾಗೃತಿ. ಜಮ್ಮು ಕಾಶ್ಮೀರದ ಸೋಫಿಯಾನ್ನಲ್ಲಿ ಸೇನಾಪಡೆಯಿಂದ 2 ಭಯೋತ್ಪಾದಕರ ಹತ್ಯೆ.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.